ನಮ್ಮ ಭಾರತ ದೇಶದಲ್ಲಿ ಸಿಗುವಂತ ತುಂಬಾ ಒಳ್ಳೆ ವಸ್ತುಗಳನ್ನ ಯುರೋಪ್ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದಕ್ಕಂತಾನೆ ಒಂದೇ ಒಂದು ಅರಬ್ ದೇಶನ ಬ್ರಿಟಿಷ್ನವರು ತಮ್ಮ ಕಪಿ ಮುಷ್ಟಿನಲ್ಲಿ ಇಟ್ಕೊಂಡಿರ್ತಾರೆ. ಆಗಿನ ಕಾಲದಲ್ಲಿ ಅದನ್ನ ಅಡೇನ್ ಅಂತ ಕರೀತಿರ್ತಾರೆ, ಈಗಿನ ಕಾಲದಲ್ಲಿ ಅದೇ ಜಾಗನ ಯೆಮೆನ್ ಅಂತ ಕರೀತಾರೆ. ಆ ಜಾಗದಲ್ಲಿ 1907ನೇ ಇಸ್ವಿನಲ್ಲಿ ಒಂದು ಬರ ಬರತ್ತೆ. ಸುತ್ತಲೂ ಮರುಭೂಮಿ ಇರೋದ್ರಿಂದ ಅಲ್ಲಿನ ಜನರಿಗೆ ಕುಡಿಯಕ್ ನೀರು ಸಹ ಸಿಗೋದಿಲ್ಲ. ಈ ಒಂದು ವಿಚಾರ ಇಂಡಿಯಾದಲ್ಲಿನ ಲಾರ್ಡ್ ರೀಡಿಂಗ್ಸ್ ಅನ್ನ ಒಂದು ವೈಸ್ರಾಯ್ಗೆ ಯಾವಾಗ ಗೊತ್ತಾಗತ್ತೆ, ಒಬ್ಬ ಭಾರತೀಯನ್ನ ಆ ಜಾಗಕ್ಕೆ ಕಳಿಸ್ಕೊಡ್ತಾರೆ. ಆ ಭಾರತೀಯ ಅಲ್ಲಿಗೆ ಹೋಗ್ತಾರೆ, ಅಲ್ಲಿರುವಂತ ಜಾಗನ 8 ತಿಂಗಳು ಸ್ಟಡಿ ಮಾಡಿ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟೋರೇಜ್ ಸೆಂಟರ್ ನ ಕ್ರಿಯೇಟ್ ಮಾಡ್ತಾರೆ. ಆ ಒಂದು ಜಾಗದಿಂದ ನಗರಕ್ಕೆ 96 ಕಿಲೋಮೀಟರ್ ವಿತೌಟ್ ಮೋಟರ್ ನೀರ್ ಬರೋ ತರ ಮಾಡ್ತಾರೆ. 2024ನೇ ಇಸ್ವಿನಲ್ಲೂ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ 96 ಕಿಲೋಮೀಟರ್ ಮೋಟಾರ್ ಇಲ್ದಿರ ನೀರ್ನ ಕಳಿಸ್ಬೇಕಂದ್ರೆ ಆಲ್ಮೋಸ್ಟ್ ಇಂಪಾಸಿಬಲ್. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ನಮ್ಮ ಭಾರತ ದೇಶದ ಭಾರತ ರತ್ನ ಅಂತ ಕರೆಸ್ಕೊಳ್ಳುವಂತ ಸರ್ ಎಂ ವಿಶ್ವೇಶ್ವರಯ್ಯನವರು. ಎಂತ ಮಹಾನುಭಾವ ಅಲ್ವಾ ಗುರು, ಮಿರಾಕ್ಲಸ್ ಪ್ರಾಜೆಕ್ಟ್ ಮಾಡಿದಾರಲ್ವಾ, ಅದು 100 ವರ್ಷಗಳ ಮುಂಚೆ. ಸೊ ಬಾಟಮ್ ಲೈನ್ ಆಫ್ ದ ಸ್ಟೋರಿ ಇಸ್ ವೆರಿ ಸಿಂಪಲ್ ಸ್ನೇಹಿತರೆ. ಅಪ್ಪಿ ತಪ್ಪಿನು ಯಾವುದೊಂದೇ ಕಾರಣಕ್ಕೂ ಯಾವುದೊಂದೇ ಕೆಲಸಗಳನ್ನು ಮಾಡಕ್ ಹೋಗ್ಲೇಬಾರ್ದು. ಆದ್ರೆ ಒಂದ್ ಸರಿ ಮಾಡಿದ್ರೆ 100 ವರ್ಷಗಳ ಆದ್ರೂ ಬಹಳಷ್ಟು ದೇಶಗಳು ಆ ಒಂದು ಕೆಲಸನ ನೋಡಿ ಶಬಾಷ್ ಅಂತ ಹೇಳ್ಬೇಕು. ಆ ತರ ಒಂದ್ಸರಿ ಪ್ರಯತ್ನ ಪಟ್ಟು ನೋಡಿ, ಮಸ್ತ್ ಮಜಾ ಬರತ್ತೆ. ಏನಂತೀರಾ? ಕಳಿಸ್ಕೊಡಿ. ಶಾಂತಿ.